ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ಬ್ಲಾಗ್ ಬಂದುಬಿಟ್ಟು ನಾವು ನಮ್ಮ ಮನೆಗೆ ಹಾಲು ಉಗ್ಸೋಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಹೊಸ ಮನೆಗೆ ಹಾಲು ಉಗ್ಸೋಕ್ಕೆ ಹೋಗ್ತಾ ಇದ್ದೀವಿ. ಈ ಮನೆ ಚೇಂಜ್ ಮಾಡೋಣ ಅಂತ. ಸ್ವಂತ ಮನೆ ಯಾಕೆ ಬಿಡ್ತಾ ಇದ್ದೀರಾ ಅನ್ನೋದೆಲ್ಲ ನಾನು ಮುಂದೆ ಯಾವ ಥರ ಒಂದಿನ ಹೇಳ್ತೀನಿ. ಈಗ ಸದ್ಯಕ್ಕೆ ನಾವು ಬೇರೆ ಮನೆ ಶಿಫ್ಟ್ ಆಗ್ತಾ ಇದ್ದೀವಿ. ಅದು ಒಂದು ಮನೆನಾ, ಎರಡು ಮನೆನಾ ಅಂತ ವಿಡಿಯೋದಲ್ಲಿ ಮುಂದೆ ನೋಡ್ತಾ ಹೋಗ್ಬೋದು. ತುಂಬ ದೂರ ಇಲ್ಲ, ಮೇನ್ ರೋಡಿಂದ ಈ ಮನೆ ತುಂಬ ಒಂದು ಸ್ವಲ್ಪ ಒಳ ಬರುತ್ತೆ. ಅದು ಮೇನ್ ರೋಡ್ ಹತ್ರನೇ ಇದೆ. ನಾನು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿದ್ದೀನಿ. ಅಂಗಡಿಗೆ ಹೋಗಬೇಕು. ಅಂಗಡಿಗೆ ಹೋಗಿ ಸ್ವಲ್ಪ ಐಟಮ್ಗಳು ತೊಗೋಬೇಕು. ಅಂಗಡಿಗೆ ಹೋಗಿ ಆಮೇಲೆ ಮತ್ತೆ 9 ರಿಂದ 10 ಗಂಟೆ ಒಳಗೆ ಹಾಲು ಉಗ್ಸ್ಬೋದು ಅಂತ ಹೇಳಿದ್ದಾರೆ. ಹಾಗಾಗಿ ಇನ್ನಿವಾಗ ಟೈಮು 7:15. ಬೇಗ ಬೇಗ ಹೋಗಿ ಹಾಲು ಉಗ್ಸೋಣ ಬನ್ನಿ. ಸ್ವಲ್ಪ ಊದಿನ ಕಡ್ಡಿ ಎಲೆ ಇಡ್ಕೆಲ್ಲ ಬೇಕಿತ್ತು. ಹಾಗಾಗಿ ಅಂಗಡಿ ತರಕ್ಕೆ ಹೋಯ್ದೆ. ನಮ್ಮ ಏರಿಯಾ ನೋಡ್ಬೋದು, ಎಷ್ಟು ಎಲ್ಲ ಕಡೆ ರೋಡ್ ಮಾಡ್ತಾರೆ ಅಂತ ಹೊಡೆದು ಗುಂಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ಓಡಾಡೋಕ್ಕೂ ಕಷ್ಟ. ಪೂಜೆಗೆ ಹೂವು ಮತ್ತು ಅಲ್ಲಿ ಪಾಯಸ ಮಾಡೋದಕ್ಕೆ, ಹಾಲು ಉಗ್ಸೋದಕ್ಕೆ ಲೋಟ, ತಟ್ಟೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಆಮೇಲೆ ಅಲ್ಲಿ ಹೋಗಿ ತಿಂಡಿ ಮಾಡ್ಕೋಬೇಕು. ಹಾಗಾಗಿ ತಿಂಡಿಗೆ ಎಲ್ಲದನ್ನು ಇಲ್ಲಿಂದನೇ ತಗೊಂಡು ಹೋಗ್ತಾ ಇದ್ದೀವಿ. ಮನೆ ನೋಡ್ಬೋದು, ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀವಿ ನಾವು, ಪ್ಯಾಕ್ ಮಾಡಿ. ಹಾಲು ಉಗ್ಸಿ ಇವತ್ತಿಲ್ಲ ನಾಳೆ ನಾವು ಮನೆ ಶಿಫ್ಟಿಂಗ್ ಮಾಡಬೇಕು. ಎಲ್ಲ ಫುಲ್ಲು ಪ್ಯಾಕಪ್ ಆಗಿದೆ. ಪಾತ್ರೆದೆಲ್ಲ ಮುಗ್ದಿದೆ, ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀವಿ. ತಗೊಂಡೋಗಿ ಅಲ್ಲಿ ಶಿಫ್ಟ್ ಮಾಡ್ಕೊಳೋದು. ಹಾಗಾಗಿ ಇವಾಗ ಹೊಸ ಮನೆ ತನಕ ಹೋಗ್ತಾ ಇದ್ದೀವಿ. ಕೊಡ್ಪಾನ ಎಲ್ಲ ತೊಗೊಂಡು ಹೋಗ್ಬೇಕಿತ್ತು. ಹಾಗಾಗಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ತುಂಬ ದೂರ ಏನಿಲ್ಲ, ನಡ್ಕೊಂಡು ಹೋಗ್ಬೋದು. ಅದೇ ಕೊಡ್ಪಾನ ಪೂಜೆ ಐಟಮ್ ಎಲ್ಲ ತೊಗೊಂಡೋಗ್ಬೇಕಿತ್ತಲ್ಲ, ಹಾಗಾಗಿ ಬಂದು ಹೊಸ್ಲ ತೊಳ್ದು ಅರ್ಶಿನ ಕುಂಕುಮ ಎಲ್ಲ ಇಟ್ಕೊತಾ ಇದ್ವಿ. ಭಟ್ರು ಬರ್ತೀನಿ ಅಂದಿದ್ರು. ಭಟ್ರಿಗೆ ಹೇಳಿದ್ವಿ ಪೂಜೆಗೆ. ಅವ್ರು ಬರೋ ಅಷ್ಟರಲ್ಲಿ ಹೊಸ್ಲಿಗೆಲ್ಲ ಅರ್ಶಿನ ಕುಂಕುಮ ಹಚ್ಚಿ ಪೂಜೆ ರೆಡಿ ಮಾಡಿ ಇಡ್ಬೋದು ಅಂತ. ಇದು ನಾನು ಹಾಕಿರೋ ರಂಗೋಲಿ. ನಾವು 2 ಮನೆ ಮಾಡಿರೋದು. ಈಗ ಹಾಲು ಉಗ್ಸೋಕ್ಕೆ ಒಲೆ ಮಾಡಬೇಕಲ್ಲ, ಇಟ್ಕೆ ಎಲ್ಲ ಜೋಡಿಸಿ ಒಲೆ ಮಾಡಬೇಕು ಅಂತಾರಲ್ಲ, ಅದಕ್ಕೆ ಎಲ್ಲದು ರೆಡಿ ಮಾಡಿ ಇಟ್ಕೊಂಡಿದ್ವಿ. ಹಾಗೆ ಪೂಜೆಗೂ ದೇವ್ರ ಪೂಜೆಗೂ ಎಲ್ಲದು ದೇವ್ರ ಫೋಟೋಗೆಲ್ಲ ಹೂವು ಇವೆಲ್ಲ ಮುಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನಾನು ಆ ಕಡೆ ಮನೆಯಿಂದ ಈ ಕಡೆ ಮನೆ ಓಡಾಡ್ಕೊಂಡಿದ್ದೆ. 2 ಮನೆಯಲ್ಲ ಒಂದು ಸೈಡ್ ನಾವು ಕ್ರಿಶ್ಚಿಯನ್ ದೇವ್ರಿಂದ ಇಟ್ಟಿದ್ವಿ, ಇನ್ನೊಂದು ಸೈಡ್ ಹಿಂದೂ ದೇವ್ರಿಂದ ಇಟ್ಟಿದ್ದೀವಿ. ನಮ್ಮ ಗಾಬರಿ ನಡುತ್ತಲ್ಲ ಎಲ್ಲದಕ್ಕೂ. ಎದ್ದಿದ್ದಷ್ಟೇ ದೇವಸ್ಥಾನ ನೋಡ್ಬಿಡೋದು ನಾವು. ಅದಕ್ಕೆ ದೇವಸ್ಥಾನದ ಎದುರಿಗೆ ದೇವರು ಮಾಡಿರೋದು ನಾವು. ಒಳ್ಳೆದಾ? ಪಾತ್ರೆ ಹೆಂಗೆ ಕಲರ್ ಆಗಿದೆ. ಈ ಕಡೆ ಸೈಡ್ ಎಲ್ಲ ಉಕ್ಕುವ ಬಂದ್ರೆ ಸಾಕು. ಇನ್ನು ಈಗ ಕೊತ್ತ ಅಂತ ಐತದು. ಎಲ್ಲ ಹಾಲು ಕುಡಿಯೋಕೆ ಹೆಂಗೆ ಕಾಯ್ಕೊಂಡು ನಿಂತ್ಕೊಬಿಟ್ಟು ನೋಡಿ. ನಾನು ಬೇಡಿದಕ್ಕೆ ಆಯ್ತು. ಅದಕ್ಕೆ ಬೇಡ್ಕೊಂತಾನೆ ಇರ್ಬೋದು. ಚಕ ಆಗ್ಬೇಕು. ನಾನು ಹೇಳಿದೆ ಒಂದು ಮನೇಲಿ ಹಾಲು ಉಕ್ತು, ಇನ್ನೊಂದು ಮನೇಲಿ ಹಾಲು ಉಕ್ಕೋಕ್ಕೆ ತುಂಬಾ ಆಟ ಆಡಿಸ್ತು. ಅಂದರೆ 2 ಮನೆ ಮಾಡಿದ್ದೀವಿ ಅಂತಂತಾರೆ, ಮನಸ್ಸಿದ್ದಲ್ಲ. ಆಮೇಲೆ ಭಟ್ರು ಏನಾಗಲ್ಲ, 2 ಮನೇಲಿ ನೀವೇ ಇರೋದಲ್ಲ ಅಂದರು. ಈಗ ಟಿಫನ್ ಮಾಡ್ಕೊಳಷ್ಟರಲ್ಲೂ ಲೇಟ್ ಆಯಿತು. ಎಲ್ಲ ತೊಗೊಬಂದಿದ್ವಿ, ಆಗಿಲ್ಲ ಅಂತ ಹೋಟ್ಲಿಂದ ತೊಗೊಬಂದು ತಿಂದು ಈಗ ಮತ್ತೆ ಆ ಕಡೆ ಮನೆಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಸಿಟಿಗೆ ಹೋಗಬೇಕು. ಮಡ್ಲಕ್ಕಿಗೆ ದೇವ್ರಿಗೆ ಮಡ್ಲಕ್ಕಿ ಕೊಡೋಕ್ಕೆ ಸೀರೆ ಗೀರೆಲ್ಲ ತರೋಕ್ಕೆ. ಹಾಗೆ ಸಿಟಿಯಲ್ಲೆಲ್ಲ ಸುತ್ತಾಡಿಕೊಂಡು ಐಸ್ ಕ್ರೀಮ್ ಪಾರ್ಲರಿಗೆ ಬಂದಿದ್ವಿ. ಸುಮಾರು ದಿನ ಆಗಿತ್ತು, ಅದಕ್ಕಾಗಿ ಐಸ್ ಕ್ರೀಮ್ ಪಾರ್ಲರಿಗೆ ಬಂದಿದ್ವಿ. ಐಸ್ ತಿನ್ಕೊಂಡು ಹೋಗೋಣ ಅಂತ. ಶಾಪಿಂಗ್ ಎಲ್ಲ ಆಗಿದೆ. ಈಗ ಮನೆಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಮಡ್ಲಕ್ಕಿ ಕೊಟ್ಟು ಬರಬೇಕು. ಕೊಟ್ಟು ಬಂದರೆ ಶುಕ್ರವಾರ ಉಡಿಸ್ತಾರೆ. ಹಾಗಾಗಿ ಇವಾಗಷ್ಟೇ ಐಸ್ ಕ್ರೀಮ್ ಪಾರ್ಲರಿಂದ ಬಂದು ಕೂತ್ಕೊಂಡಿದ್ವಿ. ಸೀದಾ ಇಲ್ಲಿ ಬೆಳಗ್ಗೆ ಹಾಲು ಉಗ್ಸಿದ್ವಲ್ಲ, ಹೊಸ ಮನೆಗೆ ಬಂದಿದ್ದೀವಿ. ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು, ಮಡ್ಲಕ್ಕಿ ಕೊಡಬೇಕಿತ್ತು, ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಆ ಕಡೆ ಮನೆಗೆ ಅಮ್ಮ ಹೋಗಿದ್ದಾರೆ. ಮಡ್ಲಕ್ಕಿಗೆ ಏನೇನು ಬೇಕು ಎಲ್ಲ ತೊಗೊಬರೋಕ್ಕೆ ಅಂತ ಆ ಕಡೆ ಮನೆಗೆ ಹೋಗಿದ್ದಾರೆ. ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲ ಜೋಣಿಸ್ಕೊಂಡು ಪೂಜೆಗೆ ಏನೇನು ಬೇಕೆಲ್ಲ ತೊಗೊಬಂದಿದ್ವಿ. ಜೋಣಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕಾಯಿ ಎಲ್ಲ ಕೊಟ್ಟು ಹಳೆ ಮನೆ ಹತ್ರ ಬಂದಿದ್ವಿ. ಸ್ವಲ್ಪ ಇವತ್ತೇ ಸಾಮಾನು ತೆಗಿಯೋಣ ಅಂತ, ಶುಕ್ರವಾರ ನಾಳೆ ಖಾಲಿ ಮಾಡೋದು ಬೇಡ ಅಂತ. ಅದಕ್ಕೆ ಈಗ ಊಟಕ್ಕೆ ಏನಾರು ಮಾಡಬೇಕಲ್ಲ, ಅದಕ್ಕೆ ನಮ್ಮ ಅಕ್ಕ ಮತ್ತು ಅವ್ರ ಅತ್ತೆ ಹೊಸ ಮನೆಯಲ್ಲಿ ಪಲಾವ್ ಮಾಡ್ತಾಯಿದ್ರು. ವೆಜಿಟೇಬಲ್ ಪಲಾವು. ಸ್ವಲ್ಪ ತರಕಾರಿ ತಂದುಕೊಡು ಅಂದರು. ಹಾಗೆ ಸ್ವಲ್ಪ ತರಕಾರಿ ತಂದು ಕೊಡೋಣ ಅಂತ ಬಂದಿದ್ದೆ. ಒಂದು ಹೊತ್ತಿಗೆ ಹಾಗೆ ತರಕಾರಿ ಎಲ್ಲ ಹಾಕಿ ಒಂದು ಸ್ವಲ್ಪ ಪಲಾವ್ ಮಾಡ್ಕೊಳ್ಳೋಣ ಅಂತ ಪಲಾವ್ ಮಾಡ್ತಾಯಿದ್ಲು.
ನಮ್ಮಮ್ಮ ಸುಟ್ಬಿಟ್ಟು ಚಟ್ನಿ ಮಾಡ್ತಾರಲ್ಲ ಮುಳ್ಗಾಯಿ ಚಟ್ನಿ, ನಮ್ಮಮ್ಮಂಗೆ ಪಲಾವೆಲ್ಲ ಅಷ್ಟು ಇಷ್ಟ ಆಗಲ್ಲ, ಅದಕ್ಕೆ ಅವ್ರು ಚಟ್ನಿ ಮಾಡ್ಕೊತಾ ಇದ್ದರು. ರಾತ್ರಿ ವೀಡಿಯೋ ಎಂಡ್ ಮಾಡಿಲ್ಲ, ಹಾಗೆ ಸುಸ್ತಾಯಿತು ಮಲ್ಕೊಂಡೆ. ಬೆಳಗ್ಗೆನೇ ಇದು ಕಾಫಿ ಮಾಡ್ತಾಯಿದ್ದೀವಿ. ಈಗ ಸಾಮಾನು ಶಿಫ್ಟ್ ಮಾಡೋ ಟೈಮಲ್ಲಿ ಒಂದು ತೊಗೊಬಂದರೆ ಒಂದು ತೊಗೊಂಡೇ ಬಂದಿರಲ್ಲ, ಮರ್ತೋಯ್ತು. ಕಾಪಿ ಸೋಸೋದು ಕೂಡ ಸಿಗ್ತಾಯಿಲ್ಲ ಸಾಮಾನಲ್ಲೆಲ್ಲ ಮಿಕ್ಸ್ ಆಗಿರೋದಕ್ಕೆ. ಯಾಕೆ ಹಿಟ್ಟು ಸಣಿಸ್ತಾರಲ್ಲ ಅದರೊಳಗೇ ಕಾಪಿ ಕೂಡ ಸೋಸ್ಕೊತಾ ಇದ್ದೀವಿ ನಾವು. ಒಂದು ಮನೆಯಲ್ಲಿ ಏನೇ ಬೇಕು ಅಂದರೆ ಆ ಕಡೆ ಮನೆಗೆ ಓಡೋಡಿ ಹೋಗಿ ಬರಬೇಕು. ಹಾಗಾಗಿ ಒಂದು ಕಾಪಿ ಸೋಸೋದಕ್ಕೋಸ್ಕರ ಯಾಕಲ್ಲಿ ಹೋಗೋದು ಅಂತ ಇಲ್ಲೇನೈತೆ ಅದರೊಳಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಹಿಟ್ಟು ಸಣ್ಸೋದಲ್ಲೇ ನಾವು ಕಾಪಿ ಕೂಡ ಸೋಸ್ಕೊಂಡ್ವಿ. ಎಲ್ಲ ಥರ ನೀವು ಕೂಡ ಎಲ್ಲರೂ ಹಿಂಗೆ ಆಯಿತು ಅಂದರೆ ಟ್ರೈ ಮಾಡಿ ಇದನ್ನು. ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿ ಕೂತಿದ್ವಿ. ನೆನ್ನೆನೇ ಮಡ್ಲಕ್ಕಿ ಎಲ್ಲ ಕೊಟ್ಟು ಬಂದಿದ್ವಿ. ಇವತ್ತು ಪೂಜೆ ಇತ್ತು ನಮ್ಮದು, ಹಣ್ಣು ಕೈ ಮಾಡಿಸ್ಬೇಕಿತ್ತು. ಹಾಗೆ ಪ್ರಸಾದನೂ ಕೂಡ ಮಾಡ್ಕೊಬರ್ತೀವಿ ಅಂತ ಹೇಳಿದ್ವಿ. ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ದೇವ್ರ ದರ್ಶನ ಮಾಡೋಣ ಅಂತ. ಅಂದರೆ ಮನೆ ಹತ್ರನೇ ಇದೆ, 2 ದೇವಸ್ಥಾನ ಇತ್ತು. 2 ದೇವಸ್ಥಾನಕ್ಕೂ ದುರ್ಗಮ್ಮ ದೇವಸ್ಥಾನ, ಉಚ್ಚಂಗಮ್ಮ ದೇವಸ್ಥಾನ ಅಂತ 2 ಕಡೆನೂ ಹೋಗಿ ಹಣ್ಣು ಕೈ ಮಾಡಿಸ್ಕೊಂಡು ಹಾಗೆ ಪ್ರಸಾದ ಎಲ್ಲ ಕೊಟ್ಟು ದೇವ್ರ ದರ್ಶನ ಮಾಡಿಸ್ಕೊಂಡು ಬೆಳಗ್ಗೆನೇ ಮುಗಿಸ್ಕೊಬಿಟ್ರೆ ಆಮೇಲೆ ಇನ್ನೂ ಶಿಫ್ಟಿಂಗ್ ಬೇರೆ ಇತ್ತಲ್ಲ, ಹಾಗಾಗಿ ನಮ್ಮನ ಹತ್ರ ಬಟ್ಟೆನೇ ಇಲ್ಲ. ಪಾಪ ಕಣೆ, ಒಂದಿಷ್ಟು ಬಟ್ಟೆ ಕೊಡಿಸ್ಬೇಕು. ಒತ್ತಿನೇ ಸುಸ್ತಾಯ್ತಲೇ. ನಾವು ಹಳೆ ಮನೆ ಸೈಡ್ ಬಂದಿದ್ವಿ. ಫಸ್ಟ್ ಬಟ್ಟೆ ಎಲ್ಲ ಗಂಟು ಕಟ್ಟಿ ಇಟ್ಬಿಡೋಣ, ಶಿಫ್ಟಿಂಗ್ ಟೈಮಲ್ಲಿ ಈಸಿ ಆಗುತ್ತೆ ಅಂತ ನಮ್ಮನೆ ಬಟ್ಟೆನೇ ಜಾಸ್ತಿ ಹೇಳ್ಬೇಕು ಅಂದರೆ. ಅದೊಂದು ಶಿಫ್ಟಿಂಗ್ ಆಗಿಬಿಟ್ರೆ ನಮಗೆ ಮುಕ್ಕಾಲು ಕೆಲಸ ಮುಗ್ದಂಗೆ. ಅಷ್ಟು ಬಟ್ಟೆ ಇದಾವೆ ನಮ್ಮ ಮನೆಯಲ್ಲಿ, ಅದಕ್ಕೆ ಎಲ್ಲ ಗಂಟು ಕಟ್ತಾಯಿದ್ವಿ. ಹಾಗೆ ಕರೆಂಟ್ ಬಿಲ್ ಕೂಡ ಬಂತು. ಫಸ್ಟ್ ಟೈಮ್ ನಮ್ಮ ಮನೆಗೆ ಫ್ರೀ ಬಿಲ್ ಬರೋಕ್ಕೆ ಹತ್ತಾಗಿಂದನೂ ಅಷ್ಟೇ ಫಸ್ಟ್ ಟೈಮ್ 0 ಬ್ಯಾಲೆನ್ಸ್ ಬಂದಿರೋದು. ಫ್ರೀಯಾಗಿ ಬಂದ್ರೂ 200, 300 ಬರ್ತಾನೆ ಇತ್ತು. ಫಸ್ಟ್ ಟೈಮ್ 0 ಬ್ಯಾಲೆನ್ಸ್ ಬೇರೆ ಬಂದಿದೆ. ಹಾಗೆ ಬಟ್ಟೆ ಎಲ್ಲ ಗಂಟು ಕಟ್ಟಿಡ್ತಾಯಿದ್ದೀವಿ. ಹಾಗೆ ಹೊಸ ಮನೆಗೆ ಅಕ್ವಾಗಾರ್ಡ್ ಹಾಕ್ಸೋಣ ಅಂತ ಹೇಳಿದ್ವಿ. ಮುಂಚೆನೇ ಫೋನ್ ಮಾಡಿ ತಿಳಿಸಿದ್ವಿ. ಅಂದರೆ ಬೋರ್ವೆಲ್ ನೀರಿಲ್ಲಿ ಮತ್ತು ನಮಗೆ ಸಿಹಿ ನೀರು ಇಷ್ಟು ದಿನ ಯೂಸ್ ಮಾಡಿತ್ತು, ಬೋರ್ವೆಲ್ ನೀರಿಗೆ ಅಡ್ಜಸ್ಟ್ ಆಗೋಕ್ಕಾಗಲ್ಲ ಬೇಗ ಅಂತ. ಹಾಗಾಗಿ ಅಕ್ವಾಗಾರ್ಡ್ ಕೂಡ ಹಾಕ್ಸೋಣಕ್ಕೆ ಅಂತ ಅವತ್ತಿನ ದಿನವೇ ಕರೆದಿದ್ವಿ. ಶಿಫ್ಟಿಂಗ್ ಟೈಮಲ್ಲಿ ಅದು ಒಂದು ಹಾಕ್ಸ್ಬಿಟ್ರೆ ಅದು ಒಂದು ಕೆಲಸ ಆಗೋಗುತ್ತೆ ಅಂತ ಬಂದಿದ್ದಾರೆ ಅಕ್ವಾಗಾರ್ಡ್ ಹಾಕೋಕ್ಕೆ ಅಂತ. ಹಾಕ್ಸಿದ್ದೀವಿ ಅಕ್ವಾಗಾರ್ಡು ಕೂಡ. ಹಾಗೆ ಇನ್ನೊಂದು ಸ್ವಲ್ಪ ಐಟಮ್ ಇತ್ತು, ಲಾಸ್ಟ್ ಟ್ರಿಪ್ಪು ಎಲ್ಲ ತುಂಬ್ಕೊಂಡು ಹೋಗೋಣ ಅಂತ ನೈಟ್ ಟೈಮಲ್ಲಿ ಬಂದ್ವಿ. ತುಂಬ್ಕೊಂಡು ಎಲ್ಲ ಒಟ್ಟಿಗೆ ಹೋಗೋಣ ಅಂತ. ಇದು ನಾವು 2nd ಫ್ಲೋರಲ್ಲಿ ಇರೋದಕ್ಕೋಸ್ಕರ ಶಿಫ್ಟ್ ಮಾಡೋಕ್ಕೆ ತುಂಬಾ ಕಷ್ಟ ಆಯಿತು. ರೋಪ್ ಬಿಟ್ಟಿದ್ದರಿಂದ ಒಂದು ಸ್ವಲ್ಪ ಈಸಿಯಾಗಿತ್ತು. ರೋಪಲ್ಲಿ ನಾವು ಐಟಮ್ ಎಲ್ಲ ಮೇಲೆ ತಗೊಂಡ್ವಿ. ಇನ್ನೂ ಸ್ವಲ್ಪ ಐಟಮ್ಗಳಿದ್ದಾವೆ, ಅಂದರೆ ಸ್ಕ್ರೀನ್ ಎಲ್ಲ ತಕ್ಕೊಂಡಿಲ್ಲ ಇನ್ನೂ. ನಾವು ಸ್ಕ್ರೀನ್ ಎಲ್ಲ ತಕ್ಕೋಬೇಕಿತ್ತು. ಅದು ನಾಳೆ ಹೋಗಿ ಒಂದು ಸ್ವಲ್ಪ ಐಟಮ್ ಸ್ಕ್ರೀನು ಮತ್ತು ಸಿಂಕು ಅವೆಲ್ಲ ಒಂದು 2-3 ಐಟಮ್ ಇದ್ವು ತೊಗೊಳಕ್ಕೆ. ಅದಕ್ಕೆ ಮಾರನೇ ದಿನ ತಗೊಬರೋಕ್ಕೆ ಅಂತ ಹೋಗೋಣ ಅಂತ ಸುಮ್ಮನಾದ್ವಿ. ಮಾರನೇ ದಿನ ಅಲ್ಲಿ ಅಮ್ಮ ಮತ್ತು ಅಕ್ಕ ಹೋಗಿ ತಗೊಂಡ್ರು ಅಂದರೆ ನನ್ನ ಮನೇಲಿ ಏನಾದ್ರು ತಿಂಡಿ ಮಾಡ್ಬೋದು. ಹಾಗಾಗಿ ಆಲ್ಮೋಸ್ಟ್ 3/4% ಎಲ್ಲ ಶಿಫ್ಟ್ ಮಾಡಿದ್ವಿ. ಮಂಚ, ಬೆಡ್ಡೆಲ್ಲ ಇವೆಲ್ಲ ಬಟ್ಟೆ ಗಂಟು ಕೊಡವು ಇನ್ನೂ 2-3 ಗಂಟು ಇಟ್ಟಿದ್ದೀವಿ. ಸ್ವಲ್ಪ ಹಂಗೆ ಮೇಲೆಲ್ಲ ಹಂಗೆ ಶಿಫ್ಟ್ ಮಾಡ್ಕೊತೀವಿ. ಇದು ಕೂಡ ಬಟ್ಟೆ ಗಂಟು. ಹಾಲು, ಮೊಸರೆಲ್ಲ ತೊಗೊಬಂದಿದ್ದೀನಿ. ತರಕಾರಿ ಕೂಡ ತೊಗೊಬಂದಿದ್ದೀನಿ. ಬೆಳ್ಳುಳ್ಳಿ ಎಲ್ಲ ಖಾಲಿ ಆಗಿತ್ತು, ತೊಗೊಬಂದಿದ್ದೀನಿ. ಇದು ಈ ಕಡೆ ಮನೆ ಫ್ರಿಜ್ಜು, ಮಿಷಿನು, ತಟ್ಟೆ ಸ್ಟ್ಯಾಂಡ್ ಎಲ್ಲ ಹಂಗಂಗೆ ಇಟ್ಕೊಂಡಿದ್ದೀವಿ. ನಾವು ಈ ಕಡೆ ಮನೆಯಲ್ಲೇ ಕಿಚನ್ನ ರೆಡಿ ಮಾಡ್ಕೊತಾ ಇರೋದು. ಅದಕ್ಕೆ ಈ ಎಲ್ಲ ಅಡುಗೆ ರೂಮ್ ಶಿಫ್ಟಿಂಗ್ ಇಲ್ಲಿ ಮಾಡಿದ್ದೀವಿ. ಅಕ್ವಾಗಾರ್ಡ್ ಕೂಡ ಇಲ್ಲಿಗೆ ಹಾಕ್ಸಿರೋದು. ಇಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದೆಲ್ಲ ಇಲ್ಲಿ, ಬಂದವ್ರು ಉಳ್ಕೊಳೋದು ಮಲ್ಗೋದೆಲ್ಲ ಅಲ್ಲಿ ಮಾಡ್ಕೊತೀವಿ. ಈ ರೂಮಲ್ಲೂ ಎಲ್ಲ ತುಂಬಿಟ್ಟಿದ್ದೀವಿ. ಬೀರು ಎಲ್ಲ ಇಲ್ಲಿ ಶಿಫ್ಟಿಂಗ್ ಮಾಡಿದ್ದೀವಿ. ಹಾಸಿಗೆ ಇಡೋದಕ್ಕೆ ಎಲ್ಲ ಇಲ್ಲಿ ಶಿಫ್ಟಿಂಗ್ ಮಾಡಿದ್ದೀವಿ. ಸೊ ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತು ಡ್ರೆಸ್ಸಿಂಗಿಗೆ. ಹಾಸ್ಪಿಟ್ಲಿಗೆ ಹೋಗಿ ಸ್ವಲ್ಪ ಐಟಮ್ ತೊಗೊಬಂದೆ. ವೆಜಿಟೇಬಲ್ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತು. ಅದಕ್ಕೆ ಹೀಗೆ ಮನೆ ಶಿಫ್ಟಿಂಗ್ ಟೈಮಲ್ಲಂತೂ ಊಟ ತಿಂಡಿ ಸರಿಯೇ ಆಗಿಲ್ಲ. ಹಾಗಾಗಿ ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವೆಜಿಟೇಬಲ್ ಪಲಾವ್ ಮಾಡಿ ಒಂದು ಮಟ್ಟಿಗೆ ಮನೆ ಶಿಫ್ಟಿಂಗ್ ಆಗಿದೆ, ನೀವು ನೋಡ್ಬೋದು. ಫಸ್ಟ್ ಮನೆ ಸ್ವಲ್ಪ ಶಿಫ್ಟಿಂಗ್ ಆಗಿದೆ. ಇನ್ನು ಅಡುಗೆ ರೂಮಿಂದೆಲ್ಲ ಸಾಮಾನು ಶಿಫ್ಟ್ ಮಾಡಬೇಕು. ಬಟ್ಟೆಗಳು ಫಸ್ಟು ಜೋಡಿಸ್ಕೋಬೇಕು.
ಇವೆಲ್ಲ ಅಟ್ಟದ ಮೇಲೆ ಹಾಕೋದು ಎಲ್ಲ ಶಿಫ್ಟಿಂಗ್ ಮಾಡಬೇಕು. ಶಿಫ್ಟಿಂಗ್ ಮಾಡಿ ಒಂದಿನ ಯಾವ ಥರ ಒಂದಿನ ಹೋಮ್ ಟೂರ್ ಕೂಡ ಮಾಡ್ತೀನಿ. ಹಾಗೆ ವೀಡಿಯೋ ಇಲ್ಲಿ ಎಂಡ್ ಮಾಡ್ತೀನಿ. 3 ಡೇಸ್ ತೊಗೊಂಡ್ಬಿಟ್ಟೈತೆ ವೀಡಿಯೋ, ಸ್ವಲ್ಪ ಶಿಫ್ಟಿಂಗ್ ಟೈಮಲ್ಲಿ ಮಾಡೋಕ್ಕಾಗಿಲ್ಲ. ಹಾಗಾಗಿ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹಾಗೆ ನಾನು ಯಾವುದೇ ವಿಡಿಯೋ ಬಿಟ್ಟು ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಬಾಯ್, ಸಿ ಯು ಆಲ್.